ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಶೋಭಜಾನ್. ಇವತ್ತಿನ ಕ್ಲಾಸ್‌ನಲ್ಲಿ ಇಂಗ್ಲಿಷ್ ಭಾಷೆಯ ಒಂದು ಮುಖ್ಯವಾಗಿರುವಂತಹ ಸೆಗ್ಮೆಂಟ್ ಅನ್ನ ನಾವು ನೋಡೋಣ. ಅದು ಯಾವುದು ಅಂತ ಅಂದ್ರೆ ಪ್ರಿಪೋಸಿಷನ್. ಈ ಒಂದು ವಾಕ್ಯದಲ್ಲಿ ನೋಡಿ, ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್ ಅಂತ ಹೇಳ್ತಿದ್ದಾರೆ. ಕ್ಯಾಟ್ ಈಸ್ ಇನ್ ದಿ ಬಾಕ್ಸ್. ಕ್ಯಾಟ್ ಮತ್ತು ಬಾಕ್ಸ್ ನಡುವೆ ಇರುವಂತಹ ಒಂದು ರಿಲೇಶನ್‌ಶಿಪ್‌ನ ಇದು ಹೇಳ್ತಾ ಇರುವಂಥದ್ದು. ಯು ನೋ, ಇಟ್ ಈಸ್ ಟಾಕಿಂಗ್ ಅಬೌಟ್ ದಿ ರಿಲೇಶನ್‌ಶಿಪ್ ಬಿಟ್ವೀನ್ ಕ್ಯಾಟ್ ಆಂಡ್ ದಿ ಬಾಕ್ಸ್. ಕ್ಯಾಟ್ ಈಸ್ ಇನ್ ದ ಬಾಕ್ಸ್ ಅಂದ್ರೆ ಕ್ಯಾಟು ಇಲ್ಲಿ ನೋಡಿ, ಯು ಸಿ ಹಿಯರ್ ಕ್ಯಾಟ್ ಈಸ್ ಇನ್ ದ ಬಾಕ್ಸ್. ಓಕೆ, ಬಾಕ್ಸ್ ಮತ್ತು ಕ್ಯಾಟ್ ನಡುವೆ ಯಾವ ರೀತಿಯ ಒಂದು ಸಂಬಂಧ ಇದೆ ಅನ್ನುವಂಥದ್ದನ್ನ ಇದು ತೋರಿಸ್ತಾ ಇದೆ. ಆಯ್ತಾ? ಕಮಿಂಗ್ ಟು ದ ನೆಕ್ಸ್ಟ್ ಸ್ಲೈಡ್. ದ ಬುಕ್ಸ್ ಆರ್ ಆನ್ ದ ಟೇಬಲ್. ದ ಬುಕ್ಸ್ ಆರ್ ಆನ್ ದ ಟೇಬಲ್. ಅಲ್ಲಿ ಬುಕ್ಸ್ ಎಲ್ಲಿದ್ದಾವೆ? ದೇ ಆರ್ ಆನ್ ದ ಟೇಬಲ್. ಹ್ಮ್, ಟೇಬಲ್ ಮೇಲೆ ಇದಾವೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬುಕ್ ಮತ್ತು ಟೇಬಲ್ ನಡುವೆ ಇರುವಂತಹ ಸಂಬಂಧವನ್ನ ಇದು ಹೇಳ್ತಾ ಇದೆ. ಹೌದಾ? ಬುಕ್ಸ್ ಬುಕ್ಸ್ ಆರ್ ಆನ್ ದ ಟೇಬಲ್ ಅಂದ್ರೆ ಇದು ಪ್ಲೇಸ್ ಅನ್ನ ಹೇಳ್ತಾ ಇದೆ. ವೇರ್ ಆರ್ ದ ಬುಕ್ಸ್? ದೇ ಆರ್ ಆನ್ ದ ಟೇಬಲ್, ರೈಟ್? ಪ್ಲೇಸ್ ನ ಇದು ಹೇಳ್ತಾ ಇದೆ. ಮತ್ತೆ ಬುಕ್ಸ್ ಮತ್ತು ಟೇಬಲ್ ಇವೆರಡು ಏನು ಪದಗಳಿದಾವಲ್ಲ, ನಾಮಪದವನ್ನ, ಎರಡೂ ನಾಮಪದಗಳ ನಡುವಿನ ಸಂಬಂಧವನ್ನ ಇದು ಹೇಳ್ತಾ ಇರುವಂತದ್ದು. ಕಮಿಂಗ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಹಿ ಜಂಪ್ಡ್ ಇನ್ ಟು ದ ಪೂಲ್. ಹಿ ಜಂಪ್ ಇನ್ ಟು ದ ಪೂಲ್. ಅವನು ಪೂಲ್ ಒಳಗಡೆ ಜಿಗಿದ. ಸೊ ಅವನು ಎಲ್ಲಿ ಜಿಗಿದ? ಇಲ್ಲಿ ನೋಡಿ, ಇಲ್ಲಿ ದಿಸ್ ಪರ್ಸನ್ ಇಸ್ ಜಂಪಿಂಗ್ ಇನ್ ಟು ದ ಪೂಲ್. ಅಲ್ಲೇ ಜಂಪಿಂಗ್ ಇನ್ ಟು ದ ಪೂಲ್. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಎರಡು ಶಬ್ದಗಳು ಯಾವುದು? ಒಂದು ಜಂಪ್ ಮತ್ತು ಇನ್ನೊಂದು ಪೂಲ್. ಇವೆರಡು ಶಬ್ದಗಳ ನಡುವಿನ ಸಂಬಂಧವನ್ನ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟೂ ವರ್ಡ್ಸ್, ಜಂಪ್ ಅಂಡ್ ಪೂಲ್. ಈ ಎರಡು ಶಬ್ದಗಳಲ್ಲಿನ ಏನು ಸಂಬಂಧ, ಏನು ಯಾವ ರೀತಿಯ ಆಕ್ಷನ್, ಯಾವ ರೀತಿಯ ಆಕ್ಷನ್ ಅಲ್ಲಿ ನಡೀತಾ ಇದೆ ಅನ್ನುವಂಥ ಬಗ್ಗೆ ಇದು ಹೇಳ್ತಾ ಇರುವಂಥದ್ದು. Into the pool ಅಂದ್ರೆ it is talking about the movement, right? The movement from one place to another. This person is jumping from this place, okay, to the pool, right? Hmm? He's jumping into the pool. Got it? Okay. Mhm. So these are the examples of preposition. ಇನ್ನೊಂದಿದೆ right? ಇನ್ನೊಂದಿದೆ. She went out for a walk. She went out for a walk. ಹ್ಮ್. ಇಲ್ಲಿ ನಮಗೆ ಸಂಬಂಧ ಯಾವ ಎರಡು ವರ್ಡ್‌ಗಳ ನಡುವಿನ ಸಂಬಂಧ ಹೇಳ್ತಿದೆ ಅಂತ ಅಂದ್ರೆ ವೆಂಟ್ ಮತ್ತು ವಾಕ್. ಶಿ ವೆಂಟ್ ಫಾರ್ ಅ ವಾಕ್. ಸೊ ಇಲ್ಲಿ ಏನನ್ನ ಹೇಳ್ತಾ ಇದೆ? ಇದು ರೀಸನ್. ಇಫ್ ಐ ಆಸ್ಕ್ ಫಾರ್ ವಾಟ್ ಶಿ ವೆಂಟ್ ಔಟ್ ಫಾರ್, ಅಥವಾ ವೈ ಡಿಡ್ ವೈ ಡಿಡ್ ಶಿ ಗೋ ಔಟ್, ಅಥವಾ ದಿಸ್ ಇಸ್ ಓಕೆ. ವೈ ಡಿಡ್ ಶಿ ಗೋ ಔಟ್. ಸೊ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಇಟ್ಟಾಗ ನಾವು ಹೇಳ್ತೀವಿ ಫಾರ್ ವಾಕ್. ಅದಕ್ಕೆ ಫಾರ್ ವಾಕ್. ಸೊ ವಾಕಿಂಗ್ ಸಲುವಾಗಿ ಆಕೆ ಹೋಗಿದ್ದಾಳೆ. ಸೊ ಇಲ್ಲಿ ನಮ್ಗೆ ಏನ್ ಕಾಣ್ತಾ ಇದೆ? ಇದು ರೀಸನ್ ಅನ್ನ ಹೇಳ್ತಾ ಇದೆ. ಇದು ಕರೆಕ್ಟ್ ರೀಸನ್ ಅನ್ನ ಇದು ಹೇಳ್ತಾ ಇರುವಂತದ್ದು. ಓಕೆ, ಮತ್ತೆ ವೆಂಟ್ ಮತ್ತು ವಾಕ್ ನಡುವಿನ ಸಂಬಂಧವನ್ನ ಹೇಳ್ತಾ ಇದೆ. ವೆಂಟ್ ಮತ್ತು ವಾಕ್ ನಡುವಿನ ಸಂಬಂಧವನ್ನು ಹೇಳ್ತಿದ್ದಾರೆ. ಓಕೆ, got it. So now, after discussing these examples, we'll come to the definition of this, this concept or this segment, preposition. Okay, it's one of the parts of speech. Because it is the one of the parts of speech. ಇಂಗ್ಲಿಷ್ ಭಾಷೆಯಲ್ಲಿ ಬರುವಂತಹ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅದು ಏನು? ಪ್ರೆಪೊಸಿಷನ್. ಓಕೆ, ವಾಟ್ ಈಸ್ ಪ್ರೆಪೊಸಿಷನ್? ಪ್ರೆಪೊಸಿಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸೊ ಇಟ್ ಇಸ್ ಅ ವರ್ಡ್. ಫಸ್ಟ್ ಆಫ್ ಆಲ್, ಇಟ್ ಇಸ್ ಅ ವರ್ಡ್ ಯೂಸ್ಡ್ ಬಿಫೋರ್ ಅ ನೌನ್. ಹೌದಾ? ಒಂದು ನಾಮಪದ ಮುಂದೆ, ಅಥವಾ ಇನ್ನೊಂದು ನೌನ್, ಒಂದು ನಾಮಪದ ಅಥವಾ ಇನ್ನೊಂದು ಸರ್ವನಾಮದ ಮುಂದೆ. ಒಂದು ನಾಮಪದ ಅಥವಾ ಸರ್ವನಾಮದ ಮುಂದೆ ಬಳಸಲಾಗುವಂತಹ ವರ್ಡ್. ಫಾರ್ ವಾಟ್? ಟು ಶೋ ಇಟ್ಸ್ ರಿಲೇಷನ್ ವಿತ್ ಅದರ್ ವರ್ಡ್ಸ್ ಇನ್ ದ ಸೆಂಟೆನ್ಸ್. ಎದಕ್ಕೆ? ಸೊ ನೌನ್ ಅಥವಾ ಪ್ರನೌನ್ ಏನೋ ರಿಲೇಶನ್ಶಿಪ್ ವಿತ್ ಅದರ್ ವರ್ಡ್ಸ್ ಇನ್ ದ ಸೆಂಟೆನ್ಸ್. ಈ ನೌನ್ ಇದೆಯಲ್ಲ, ಈ ನೌನ್ದು ರಿಲೇಶನ್ಶಿಪ್ ಅದರ್ ವರ್ಡ್ಸ್ ಜೊತೆ ಹೇಗಿದೆ ಅದನ್ನ ಹೇಳಲಿಕ್ಕೆ we will use preposition. It is used before a noun or a pronoun
to show its relation with the other words in a sentence. ಗೊತ್ತಾಯ್ತಾ? So it usually tells us about place, time, direction, reason, possession, manner, or agent. ಹೌದಾ? As we discussed, okay? ಇಲ್ಲಿ ಒಂದನೇದಾಗಿ ನೋಡೋದು. ಇದಕ್ಕೆ ನೋಡೋದಾದ್ರೆ we discussed the books are on the table. ಹೌದಾ? On the table ಅಂತ ಹೇಳಿದೆ. ಇದು ನಮಗೆ ಪ್ಲೇಸ್ ಅನ್ನ ಹೇಳ್ತಿರುವಂತದ್ದು. ಇಟ್ ಈಸ್ ಟಾಕಿಂಗ್ ಅಬೌಟ್ ದಿ ಪ್ಲೇಸ್ ಆಫ್ ಬುಕ್ಸ್. ಎಲ್ಲಿದ್ದಾವೆ ಬುಕ್ಸು? ದೇ ಆರ್ ಆನ್ ದ ಟೇಬಲ್. ಬುಕ್ಸು ಟೇಬಲ್ ಮೇಲಿದ್ದಾವೆ. ಸೊ ಇಟ್ ಈಸ್ ಇಂಡಿಕೇಟಿಂಗ್ ಇಟ್ ಈಸ್ ಟಾಕಿಂಗ್ ಅಬೌಟ್ ದ ಪ್ಲೇಸ್. ಟೈಮ್ ಹೇಳಿದ್ರೆ ಶಿ ಶಿ ವಿಲ್ ಕಮ್ at 7 a.m. ಅಂತ ಹೇಳಿದ್ರೆ she will come at 7. This is talking at what? At ಅನ್ನುವಂಥದ್ದು ಇಲ್ಲಿ preposition. It is talking about the time. ಹೌದಾ? ಇದು ಟೈಮ್ ಅನ್ನ ಹೇಳ್ತಿರುವಂಥದ್ದು. ಸೊ ಡೈರೆಕ್ಷನ್ ಏನು? she is she is coming from, okay, she is coming from a party, okay. ಎಲ್ಲಿಂದ ಬರ್ತಾ ಇರೋಕೆ? she is coming from. So which is preposition here? From is a preposition. ಓಕೆ, ಇಲ್ಲಿ ಒಂದು ನಾಮಪದ ಅಥವಾ ಸರ್ವನಾಮ. ದಿಸ್ ಇಸ್ ನಾಮಪದ, ನೌನ್. ಇದರ ಸಂಬಂಧ ಒಂದು ಪಾರ್ಟಿ. ಹೌದಾ? ಇನ್ನೊಂದು ವರ್ಡ್ ಯಾವುದು? ಪಾರ್ಟಿ. ಶಿ ಇಸ್ ಕಮಿಂಗ್ ಫ್ರಮ್ ಅ ಪಾರ್ಟಿ. ಒಂದು ನೌನ್ ಇದು ನೌನೇ ಸರಿ. ಶಿ ಅಂದ್ರೆ ಇಟ್ ಈಸ್ ಇನ್ ದಟ್ ಕೇಸ್ a noun. It is actually a pronoun, but it is a noun. Okay? ಇದನ್ನು disguised form of noun ಅಂತ ಕರಿತೀವಿ. ಓಕೆ, ಇಲ್ಲಿ ನೌನ್ ಅಥವಾ ಪ್ರೊನೌನ್ ಸಂಬಂಧ ಇನ್ನೊಂದು ವರ್ಡ್ ಜೊತೆ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಫ್ರಮ್ ಅನ್ನುವಂಥದ್ದು ಇಟ್ ಈಸ್ ಟೆಲಿಂಗ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ನೌನ್ ಆರ್ ಪ್ರೊನೌನ್ ದಟ್ ಈಸ್ ಶಿ ಅಂಡ್ ದ ವರ್ಡ್ ಪಾರ್ಟಿ. ಇದರ ನಡುವಿನ ಇವೆರಡು ವರ್ಡ್ಗಳ ನಡುವಿನ ಸಂಬಂಧ ಏನಿದೆ? ಇಲ್ಲಿ ಶಿ ಇಸ್ ಕಮಿಂಗ್ ಫ್ರಮ್ ಡೈರೆಕ್ಷನ್ ಹೇಳ್ತಾ ಇದೆ. From where she's coming, she's coming from a party. Got it. So ಈ ತರ ಏನಾಗ್ತದೆ? Preposition, it tells about place, time, direction, reason, possession, manner, or agent. ಇವುಗಳ ಬಗ್ಗೆ ನಾವು ಡೀಟೇಲ್ ಆಗಿ ಇದರಲ್ಲಿ ಕ್ಲಾಸಲ್ಲಿ ನೋಡೋಣ. ಸೊ ಈ ಕ್ಲಾಸಲ್ಲಿ ಮೇನ್ಲಿ ವಿಲ್ ಡಿಸ್ಕಸ್ ಅಬೌಟ್ 3 prepositions. Okay? 3 prepositions. One is at, ಇನ್ನೂ ಒಂದು in, ಇನ್ನೂ ಒಂದು from. ಅಲ್ವಾ? ಈ 3 ಪ್ರಪೋಸಿಷನ್ಗಳ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಓಕೆನಾ? ನಾವು ಮೊದಲನೇ ಏನು ಪ್ರಪೋಸಿಷನ್ ಯಾವುದು? ಓಕೆ, ಸೊ ಮೊದಲನೇ ಪ್ರಪೋಸಿಷನ್ ಏನು? ಓಕೆ, ಮೊದಲನೇ ಪ್ರಪೋಸಿಷನ್ ಏನು ಅಂದ್ರೆ ಆಟ್. ಹೌದಾ? ಆಟ್ ಅನ್ನುವಂತಹ ಶಬ್ದ ಇದು. ಓಕೆ, ಆಟ್ ಅನ್ನುವಂಥ ಶಬ್ದ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಏತಕ್ಕೆ ಯೂಸ್ ಮಾಡ್ತೀವಿ? ವಾಟ್ ಇಟ್ ಟೆಲ್ಸ್ ಅಬೌಟ್. ಆಟ್ ಅನ್ನುವಂತಹ ಶಬ್ದ ಏನು ಹೇಳ್ತದೆ? ಎದರ ಬಗ್ಗೆ ಮಾತಾಡ್ತದೆ? ಓಕೆ, ಫಸ್ಟ್ ಆಫ್ ಆಲ್ ನಾವು at ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಎಕ್ಸಾಕ್ಟ್ ಟೈಮ್. ಎಕ್ಸಾಕ್ಟ್ ಅವರ್ ಇರ್ಬೋದು, ಅದರಲ್ಲಿ ಎಕ್ಸಾಕ್ಟ್ ಟೈಮ್ ಇಲ್ಲಿ ಏನ್ ಬರ್ತದೆ ಅಂದ್ರೆ ಎಕ್ಸಾಕ್ಟ್ ಅವರ್ ಇರ್ಬೋದು, ಎಕ್ಸಾಕ್ಟ್ ಮೂಮೆಂಟ್ ಇರಬಹುದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ದ ಟ್ರೈನ್ ಅರೈವ್ಸ್ ಅಟ್ 7:30 or 7:30 a.m. ಅಂತ ಹೇಳ್ಬೋದು. The train arrives at 7:30 a.m. Okay? Hello? It is talking about the train. Train is, noun here, first of all. ಇದು ಏನು ಹೇಳ್ತಾ ಇದೆ? It is talking about the time of the train. When it comes at 7:30, exact time. Okay? ಒಂದು ವೇಳೆ ಏನಾಗ್ತದೆ? The train will come, no. The train arrives around at 10 a.m. ಅಂತ ಹೇಳಿದ್ರೆ ಇದು ರಾಂಗ್ ಆಗುತ್ತೆ. ಯಾಕೆ? ಅರೌಂಡ್ ಅಂದ ತಕ್ಷಣ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿ ಸ್ಪೆಸಿಫಿಕ್ ಟೈಮ್ ಇಯರ್. ಅರೌಂಡ್ ಅಂದ್ರೆ ಹೆಂಚು ಮಂಚು. ಹೌದಾ? 10 ಬರ್ಬೋದು, 9ಕ್ಕೂ ಬರ್ಬೋದು, 9:45 ಬರ್ಬೋದು ಟ್ರೈನ್. ಹೌದಾ? ಸೊ ಇಲ್ಲಿ ನಾನು ಎಕ್ಸಾಕ್ಟ್ ಆಗಿ ಮಾತಾಡದೇ ಇರುವಾಗ, ಎಕ್ಸಾಕ್ಟ್ ಆಗಿ ಒಂದು ಟೈಮ್ ಬಗ್ಗೆ ಮಾತಾಡದೇ ಇರುವಾಗ ಇಲ್ಲಿ ನಾವು ಎಟ್ ಅನ್ನು ಬಳಸಬಾರದು. ಇಟ್ಸ್ ಅರೌಂಡ್. ಓಕೆ, ಯಾವಾಗಾರ ಬರ್ಬೋದು. ದೇರ್ ಇಸ್ ನೋ ಸ್ಪೆಸಿಫಿಕ್ ಟೈಮ್. ಶಿ ಕಾಲ್ಡ್ ಮೀ ಅಟ್ ನೋನ್. ಹೌದಾ?
ಸೊ ಇಲ್ಲಿ ಏನಿದೆ ಶಿ ಕಾಲ್ಡ್ ಮೀ ಅಟ್ ನೂನ್ ಒಂದು ಮೊಮೆಂಟ್ ಹೌದಾ ಇದು ಟೈಮ್ ಅಲ್ಲ ಇದು ಎಲ್ಲಿ ಅಟ್ ನೂನ್ ಅಂದ್ರೆ ಸಾಯಂಕಾಲ ಸಾಯಂಕಾಲದ ಹೊತ್ತಿನಲ್ಲಿ ಶಿ ಕಾಲ್ಡ್ ಮೀ ಅಟ್ ನೂನ್ ಇದನ್ನು ಸರಿಯಾಗುತ್ತೆ ಸೊ ದ ಎಕ್ಸಾಕ್ಟ್ ಟೈಮ್ ಫ್ರಮ್ ಮೊಮೆಂಟ್ ನ ಬಗ್ಗೆ ನಾವು ಹೇಳಬೇಕಾದ್ರೆ ಅಟ್ ಅನ್ನು ಯೂಸ್ ಮಾಡ್ತೀವಿ ಗಾಟ್ ಇಟ್ ನಂತರ ಕಮ್ ಟು ದಿಸ್ ಇನ್ನೊಂದು ಟು ಟಾಕ್ ಅಬೌಟ್ ಸ್ಪೆಸಿಫಿಕ್ ಪ್ಲೇಸ್ ಆರ್ ಅ ಪಾಯಿಂಟ್ to talk about specific place or point, particular or small locations, not large areas. ನಾವು ಸ್ಮಾಲ್ ಲೊಕೇಶನ್ಸ್ಗಳ ಬಗ್ಗೆ ಮಾತಾಡುವಾಗ ಅಟ್ ಯೂಸ್ ಮಾಡ್ತೀವಿ ಅಥವಾ ಪರ್ಟಿಕ್ಯುಲರ್ ಲೊಕೇಶನ್ ಬಗ್ಗೆ ಇರುವಾಗ ಯೂಸ್ ಮಾಡ್ತೀವಿ ಹೌದಾ ಈಗ ಇಫ್ ಐ ಸೇ ಪರ್ಟಿಕ್ಯುಲರ್ ಲೊಕೇಶನ್ ಐ ಆಮ್ ಐ ಆಮ್ ಐ ಆಮ್ ಅಟ್ ದಿ ಲೈಬ್ರರಿ ಅಂದ ತಕ್ಷಣ I am at the library ಅಂದ ತಕ್ಷಣ I am talking about small location that is library. Okay, ನಾನು ಐ ಆಮ್ ಸ್ಪೆಸಿಫೈಯಿಂಗ್ ದಿ ಲೊಕೇಶನ್ ಹಿಯರ್ ಐ ಆಮ್ ಅಟ್ ಲೈಬ್ರರಿ ಅಂದರೆ ಒಂದು ಯೂನಿವರ್ಸಿಟಿ ಇದೆ ಸೊ ಯೂನಿವರ್ಸಿಟಿಯಲ್ಲಿ ದಿಸ್ ಈಸ್ ಯೂನಿವರ್ಸಿಟಿ ಸೊ ಯೂನಿವರ್ಸಿಟಿಯಲ್ಲಿ ಒಂದು ಲೈಬ್ರರಿ ಇದೆ ನಾನು ಇಲ್ಲಿ ಇದ್ದೇನೆ ಇಲ್ಲಿ ನಾನು ಇದ್ದೇನೆ ಸೊ ಐ ಆಮ್ ಅಟ್ ದ ಲೈಬ್ರರಿ ಅಂತದ್ದು ಸೊ ಇದು ಲಾರ್ಜ್ ಲೊಕೇಶನ್ ಅಲ್ಲಿ ಲೈಬ್ರರಿ ಅಥವಾ ಯೂನಿವರ್ಸಿಟಿ ಅಲ್ಲಿ ಒಂದು ಸ್ಮಾಲ್ ಆಗಿರುವಂತಹ ಲೈಬ್ರರಿ ಇದೆ ಯೂನಿವರ್ಸಿಟಿ ಲೈಬ್ರರಿ ಆ ಲೈಬ್ರರಿಯಲ್ಲಿ ನಾನು ಇದ್ದೇನೆ ಅಂತ got it we'll see the examples here meet me at the bus stop at ಅನ್ನುವಂಥದ್ದು ಇಲ್ಲಿ ಏನು ಹೇಳ್ತಾ ಇದೆ ಪ್ಲೇಸ್ ಅನ್ನು ಹೇಳ್ತಾ ಇದೆ ಸ್ಮಾಲ್ ಪ್ಲೇಸ್ ಫಸ್ಟ್ ಆಫ್ ಆಲ್ ಸ್ಮಾಲ್ ಪ್ಲೇಸ್ ಓಕೆ ಸ್ಮಾಲ್ ಪ್ಲೇಸ್ ಮೀಟ್ ಮೀ ಅಟ್ ದ ಬಸ್ ಸ್ಟಾಪ್ ನನಗೆ ಬಸ್ ಸ್ಟಾಪ್ ಅಲ್ಲಿ ಭೇಟಿಯಾಗು ಒಂದು ಲಾರ್ಜರ್ ಸಿಟಿ ಇದೆ ಹೌದಾ ಒಂದು ಸಿಟಿ ಇದೆ ಆ ಸಿಟಿಯಲ್ಲಿ ಒಂದು ಸ್ಮಾಲ್ ಬಸ್ ಸ್ಟಾಪ್ ಇದೆ ಬಹಳ ಬಸ್ ಸ್ಟಾಪ್ ಇಲ್ಲಿ ಬಸ್ ಸ್ಟಾಪ್ ಇಲ್ಲಿ ಇನ್ನೊಂದು ಬಸ್ ಸ್ಟಾಪ್ ಯಾವ್ದು ಬಸ್ ಸ್ಟಾಪ್ ಈ ಬಸ್ ಸ್ಟಾಪ್ ಅಲ್ಲಿ ನನಗೆ ಬೇಕಾಗಬೇಕು ಮೀಟ್ ಮೀ ಅಟ್ ದ ಬಸ್ ಸ್ಟಾಪ್ ಅಂತ ಈ ಬಸ್ ಸ್ಟಾಪಿಗೆ ಒಂದು ಪಾಯಿಂಟ್ ಆಗಿದೆ ಇಟ್ಸ್ ಸ್ಮಾಲ್ ಲೊಕೇಶನ್ ಆಯ್ತಾ ಶಿ ಶೀಸ್ ಅಟ್ ದ ಡೋರ್ ಎಲ್ಲಿದ್ದಾಳಕ್ಕೆ ಶೀಸ್ ಡೋರ್ ಕಡೆ ಇದ್ದಾಳೆ ಶೀಸ್ ಅಟ್ ದ ಡೋರ್ ಅಂದ ತಕ್ಷಣ ಇಟ್ ಈಸ್ ಟಾಕಿಂಗ್ ಅಬೌಟ್ ದಿ ಲೊಕೇಶನ್ ಇಟ್ ಇಸ್ ದ ಡೋರ್ ಮುಂದೆನೆ ಶಿ ಇಸ್ ಸ್ಟ್ಯಾಂಡಿಂಗ್ ಓಕೆ she is standing at the door talking about a small location ಹೌದಾ ಇದು when we are talking about the location small locations like small locations or not large areas or specific ಇದು specific place or point ಬಗ್ಗೆ ಮಾತಾಡುವಾಗ ಸೊ ಇನ್ನೊಂದು ಹೇಳ್ತೀನಿ she is the lizard the lizard is at the corner lizard at the corner ತಕ್ಷಣ ಕಾರ್ನರ್ ಅಂದ್ರೆ ಒಂದು ಮನೆ ಇದು ಹೌದಾ ಒಂದು ಮನೆ ಇದೆ ಗಾಟ್ ಇಟ್ ಈ ಮನೆ ಒಂದು ಕಾರ್ನರ್ ನಲ್ಲಿ ನಮಗೆ ಏನಿದೆ ಲಿಸಾರ್ಡ್ ಇಲ್ಲಿ ಇರುವಂಥದ್ದು ಸೊ ಇಟ್ಸ್ ಅ ಬಿಗರ್ ಪ್ಲೇಸ್ ಅಲ್ಲಿ ಒಂದು ಸ್ಮಾಲ್ ಆಗಿರುವಂತಹ ಪ್ಲೇಸ್ ಇದೆ ಅಲ್ಲಿ ನಮಗೆ ಲಿಸಾರ್ಡ್ ಕಾಣ್ತಿದೆ ಸ್ಮಾಲ್ ಪ್ಲೇಸ್ ಪರ್ಟಿಕ್ಯುಲರ್ ಪ್ಲೇಸ್ ನ ಡಿಸ್ಕಷನ್ ವಿಲ್ ಟಾಕ್ ವಿ ವಿಲ್ ಯೂಸ್ ದಿ ಪ್ರಪೋಸಿಷನ್ at ಓಕೆ ನಂತರ ಇವೆಂಟ್ಸ್ ಆರ್ ಒಕೇಶನ್ಸ್ ಇವೆಂಟ್ಸ್ ಆರ್ ಒಕೇಶನ್ಸ್ ಬಗ್ಗೆ ಮಾತಾಡುವಾಗ ನಾವು at ಅನ್ನು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಐ ಮೆಟ್ ಹಿಮ್ at the party I met him in the party. Okay. In the party, ಏನು ಸರಿ ಆಗುತ್ತೆ. I met him in the party ಅಂದ್ರೆ it is not talking about the location. It is not talking about the location. There is a party going here. In that party, he met him. Okay. So ಇಲ್ಲಿ when I say at the party, I'm talking about the place, the small place. So location ಬಗ್ಗೆ ಇರುವಾಗ at the party is location ಹೇಳ್ತಿರುವಂಥದ್ದು. I'm in the party ಅಂದ್ರೆ it is talking about the space. ದಿಸ್ ಇಸ್ ಪಾರ್ಟಿ ಅಂತ ಹೇಳಿದ್ರೆ ಈ ಪಾರ್ಟಿಯ ಒಳಗಡೆ ಒಂದು ಮೀಟ್ ಆದ ಅನ್ನೋದು ದಟ್ ಇಸ್ ಅ ಡಿಫರೆಂಟ್ ಥಿಂಗ್ ನಾವು ಈ ಸ್ಪೋಕ್ ಅಟ್ ದ ಮೀಟಿಂಗ್ ಶಿ ಸ್ಪೋಕ್ ಅಟ್ ದ ಮೀಟಿಂಗ್ ಸೊ ಮೀಟಿಂಗ್ ನಡೀತಾ ಇತ್ತು ಆ ಮೀಟಿಂಗ್ ಅಲ್ಲಿ ಶಿ ಸ್ಪೋಕು ಅನ್ನುವಂಥದ್ದು ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಇವೆಂಟ್ಸ್ ಒಕೇಶನ್ಸ್ ವಿ ವಿಲ್ ಯೂಸ್ ಅಟ್ ಇನ್ ದಿ ಸೆಂಟೆನ್ಸ್ ಓಕೆ ಕಮ್ ಟು ದಟ್ ಸೊ ಮತ್ತೆ ಏಜ್ ಅಂತ ಏಜ್ ಬಗ್ಗೆ ಮಾತಾಡುವಾಗ ಏಜ್ ಅನ್ನ ಹೇಳ್ಬೇಕಾದ್ರೆ ಶಿ ಕೇಮ್ no she achieved her dream at 50 ಅಂತ ಹೇಳ್ತಾರೆ ಸೊ 50ನೇ ವರ್ಷದಲ್ಲಿ ತಾನು ನನ್ನ ಡ್ರೀಮ್ ಅನ್ನ
ಫುಲ್ಫಿಲ್ ಮಾಡಿದ್ಲು. ಸೊ 50 ವರ್ಷ ಬೇಕಾಯ್ತು ಆಕೆ ಬೇಬಿ ಮಾಡಲಿಕ್ಕೆ. ಸೊ ಹಿ ಸ್ಟಾರ್ಟೆಡ್ ಇನ್ನೊಂದು ಹಿ ಸ್ಟಾರ್ಟೆಡ್ ಕಾಲೇಜ್ ಅಟ್ 18. ಶಿ ರಿಟೈರ್ಡ್ ಅಟ್ 60. ಗೊತ್ತಾಯ್ತಾ? ಸೊ ಇದು ನ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಹೇಳುವಂಥದ್ದು. ಓಕೆ ಗಾಡ್. ನಂತರ ವಿಲ್ ಕಮ್ ಟು ದಿಸ್ ಪ್ರಪೋಸಿಷನ್ ದಟ್ ಈಸ್ ಇನ್. ಓಕೆ, ಫಸ್ಟ್ ಆಫ್ ಆಲ್ ಇನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಸೊ ಪ್ಲೇಸ್ ಅನ್ನ ಹೇಳಿಕೆ ಫಸ್ಟ್ ಆಫ್ ಆಲ್, ಸೊ ಶಿ ಇಸ್ ಇನ್ ದಿ ಬಾಕ್ಸ್ ಅಂತ ಹೇಳಿದೆ, ಬಾಕ್ಸ್ ಇದ್ದಾಳೆ ಅಂತ. ಸೊ ಆಲ್ರೆಡಿ ಇಟ್ ಈಸ್ ಇಂಡಿಕೇಟ್ ದ ಪ್ಲೇಸ್. ಸೊ ಇಟ್ ಇಸ್ ಟಾಕಿಂಗ್ ಅಬೌಟ್ ಪ್ಲೇಸ್ ಫಸ್ಟ್ ಆಫ್ ಆಲ್. ಯಾವ ಪ್ಲೇಸ್ ಅದು? ಎಂಥ ಪ್ಲೇಸ್? ಎನ್ಕ್ಲೋಸ್ ಸ್ಪೇಸ್ ಆರ್ ಏರಿಯಾ, inside or within boundaries. Okay, enclosed space or area or within the boundaries. ಇಲ್ಲಿ ನೋಡಿ, within the boundaries ಅಂದ್ರೆ she lives in India. ಸೊ ಇಂಡಿಯಾ ಇದೊಂದು ಸ್ಪೇಸ್ ಅಲ್ಲ, ದಿಸ್ ಇಸ್ ಸ್ಪೇಸ್ ಅನ್ನ, ಇದೊಂದು ಬೌಂಡ್ರಿ ಇದ್ದ ಹಾಗೆ ಇಲ್ಲಿ ನಾವು ಲಿವಿಂಗ್ ಮಾಡ್ತೀವಿ. she is living here. Okay, in the boundary she lives in the she lives in India. The apples are in the basket. For example, apples ಇದಾವೆ, ಎಲ್ಲ ಬಾಸ್ಕೆಟ್ ಅಲ್ಲಿದ್ದಾವೆ, ಒಳಗಡೆ ಇದ್ದಾವೆ. ಸೊ ದೇರ್ ಇಸ್ ಅ ಕ್ಲೋಸ್ಡ್ ಏರಿಯಾ. If I say I am, if I say I am in the room, ಅಂದ ತಕ್ಷಣ ನಾನು ಒಂದು ಕ್ಲೋಸ್ಡ್ ಏರಿಯಾದಲ್ಲಿ ಇದ್ದೇನೆ, ಒಂದು ರೂಮ್ ಅಲ್ಲಿ ನಾನು ಇಲ್ಲಿ ಇದ್ದೇನೆ, ಅಥವಾ ನಾನು ಇಲ್ಲಿದ್ದೇನೆ ಅಂತ. ಸೊ ಎನ್ಕ್ಲೋಸ್ಡ್ ಏರಿಯಾ, ಸ್ಪೇಸ್. ಓಕೆ, ಗಾಟ್ ಇಟ್. ಸೊ ಕೆಲವೊಂದ್ಸಲ ಏನ್ ಹೇಳ್ತಾರೆ ಅಂದ್ರೆ ಚೇರ್ ಮೇಲೆ ಕುಂತಿರ್ಲಿಕ್ಕೆ, ಕೆಲವೊಂದ್ಸಲ ಹೇಳ್ತೀವಿ ಶಿ ಇಸ್ ಸಿಟಿಂಗ್ ಆನ್ ದಿ ಚೇರ್ ಅಂತ ಹೇಳಿದ್ರೆ, ಕೆಲವೊಂದ್ಸಲ ಸಿ ಸಿಟಿಂಗ್ ಇನ್ ದ ಚೇರ್ ಅಂತಾನು ಹೇಳ್ತೀವಿ. ಯಾಕೆ ಅಂತ ಹೇಳ್ತೀವಿ. ಸೊ ಆನ್ ಅಂದ ತಕ್ಷಣ ನಮಗೆ ನಾವು ಏನಂದ್ವಿ, ಆನ್ ಅಂತ ಶಿ ಸಿಟಿಂಗ್ ಆನ್ ದ ಚೇರ್ ಅಂದ್ರೆ ಏನಂದ್ರೆ ಅಲ್ಲಿ ಆ ಸ್ಪೇಸ್ ಎನ್ಕ್ಲೋಸ್ಡ್ ಇರಬಾರ್ದು. ಇನ್ ದ ಚೇರ್ ಅಂತಂದ್ರೆ ಕೆಲವು ಚೇರ್ಗಳು ಎನ್ಕ್ಲೋಸ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ಕೆಲವು ಚೇರ್ಗಳು ಏನು ಪೂರ ಮೇಲಿಂದ ಎನ್ಕ್ಲೋಸ್ ಆಗಿರ್ತವೆ. ಹೌದಾ? ಕೆಲವು ಚೇರ್ಗಳು ಇರ್ತಾವಲ್ಲ, ಅವು ಏನಾಗಿರ್ತವೆ. ಸೊ ದಿಸ್ ಇಸ್ ಓಪನ್ ಚೇರ್, ರೈಟ್? ಸಿ ಓಪನ್ ಚೇರ್. ಸೊ ಇದ್ರ ಮೇಲೆ ಕುಂತ್ರೆ, ಇಲ್ಲಿ ಕುಂತಿರ್ತಾನೆ ಒಬ್ಬ ಮನುಷ್ಯ, ಇಲ್ಲಿ ಕುಂತ್ರೆ ಸಿಟಿಂಗ್ ಆನ್ ದ ಚೇರ್. ಓಕೆ, ಒಂದು ವೇಳೆ ಈ ಚೇರ್ ಸ್ವಲ್ಪ ಎನ್ಕ್ಲೋಸ್ಡ್ ಆಗಿದ್ದೆ, ಇಲ್ಲಿ ತನ ಹೀಗೆ ಎನ್ಕ್ಲೋಸ್ಡ್ ಆಗಿದ್ರೆ, ಆವಾಗ ನಾವು ಏನ್ ಕರಿತೀವಿ, ಶಿ ಇಸ್ ಸಿಟಿಂಗ್ ಇನ್ ದ ಚೇರ್ ಅಂತ ಕರಿತೀವಿ. ಹೌದಾ? ಆನ್ ಮತ್ತು ಇಲ್ಲಿ ಇನ್ ದ ಚೇರ್ಗೆ ಡಿಫ್ರೆನ್ಸ್ ಇಲ್ಲಿ ಕಾಣುವಂಥದ್ದು. ಓಕೆ, ಇನ್ನು ಅದನ್ನ ಆನ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ವಿ ವಿಲ್ ಡಿಸ್ಕಸ್ ಅಬೌಟ್. ಓಕೆ, ಸೊ ಮತ್ತೆ ಇನ್ನನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಟೈಮ್ ಹೇಳುವಾಗ. ಯಾವ ಟೈಮ್ ಹೇಳುವಾಗ? ಇಲ್ಲಿ ಮಂತ್ ಅನ್ನ ಮಾತಾಡುವಾಗ, ಇಯರ್ಸ್ ಅನ್ನು ಮಾತಾಡುವಾಗ, ಸೀಸನ್ ಬಗ್ಗೆ ಮಾತಾಡುವಾಗ, ಪೀರಿಯಡ್ಸ್ ಬಗ್ಗೆ ಮಾತಾಡುವಾಗ ನಾವು ಏನ್ ಮಾಡ್ತೀವಿ? ಇನ್ನನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವಿ ಗೋ ಆನ್ ವೆಕೇಶನ್ ಇನ್ ಡಿಸೆಂಬರ್. ಸೊ ಇಲ್ಲಿ ಡಿಸೆಂಬರ್ ಇಸ್ ದಿ ಟೈಮ್. ಸೊ ಇಲ್ಲಿ ವಿ ಅನ್ನುವಂಥದ್ದು ನಾವು ಅದರ ಸಂಬಂಧವನ್ನ ಡಿಸೆಂಬರ್ ಜೊತೆ, ಯಾವ ಟೈಮ್ ಅಲ್ಲಿ ಅದು? ಡಿಸೆಂಬರ್ ಟೈಮ್ ಅಲ್ಲಿ. ಓಕೆ, ಟೈಮ್. ದ ಕಂಪನಿ ವಾಸ್ ಫೌಂಡೆಡ್ ಇನ್ 1999. ಇಯರ್ಸ್ ಬಗ್ಗೆ ಹೇಳುವಾಗ ನಾವು ಇನ್ ಹಾಕಬೇಕಾಗ್ತದೆ. ನಂತರ he will return in 2 weeks. ಇಲ್ಲಿ ನಾವು ಎರಡನ್ನ ಮಾತಾಡುವಂಥದ್ದು ಪೀರಿಯಡ್. ಸೊ 2 weeks ಅಂದ್ರೆ ಇಟ್ಸ್ ಅ ಪೀರಿಯಡ್, ರೈಟ್? 2 weeks, ಒಂದು ವೀಕು, 2 weeks. ಸೊ ಇಲ್ಲಿ ನಮಗೆ ಕೈಂಡ್ ಆಫ್ ಪೀರಿಯಡ್, 2 ವೀಕ್ ಪೀರಿಯಡ್. ಸೊ ಪೀರಿಯಡ್ ಬಗ್ಗೆ ಮಾತಾಡುವಾಗ will return in 2 weeks ಅಂತ ಹೇಳ್ತಾ ನಾವು in ಅನ್ನ ಯೂಸ್ ಮಾಡ್ತೀವಿ. Got it? Okay, we'll go to the next. Okay, now situation or state. in ಅನ್ನ ಯೂಸ್ ಮಾಡಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ situation or state. ಏನಿರ್ತದೆ ನಿಮ್ಮ ಮನುಷ್ಯ ನೋಡಿ, this person is saying you are in trouble. Saying you are in trouble. I am not in trouble. Really, I am not in trouble. So he's saying you are in trouble ಹೇಳ್ತಾನೆ. ಸೊ ಇಲ್ಲಿ ಏನ್ ಹೇಳ್ತಿದೆ? ಏನ್ ಎದ್ರ ಬಗ್ಗೆ ಹೇಳ್ತಾ ಇದೆ? you are in trouble in the situation. ಹೌದಾ? ಸಿಚುವೇಶನ್ ಅಂತ ಹೇಳ್ಬೋದು, ಅಥವಾ ಕಂಡೀಷನ್, ಯಾವ ಕಂಡೀಷನ್ ಅಲ್ಲಿ ಇದ್ದಾನೆ, ಅಥವಾ ಸಿಚುವೇಶನ್ ಅವರ ಕಂಡೀಷನ್ ಬಗ್ಗೆ ಹೇಳ್ತಿದ್ದಾನೆ. ಯು ಆರ್ ಇನ್ ಟ್ರಬಲ್, ನೀನು ಟ್ರಬಲ್ ಅಲ್ಲಿ ಇದೆಯಾ? ಕಂಡೀಷನ್, ಅವರ ಕಂಡೀಷನ್. ಸೊ ಇಲ್ಲಿ ಹೇಳ್ತೀವಿ ಎಕ್ಸಾಂಪಲ್, ಶಿ ಈಸ್ ಇನ್ ಟ್ರಬಲ್, ಶಿ ಈಸ್ ಇನ್ ಟ್ರಬಲ್. ಸಾರಿ, ದ ಕಂಟ್ರಿ ಈಸ್ ಇನ್ ಡೇಂಜರ್. ಅಲ್ವಾ? ಇಲ್ಲಿ ಕಂಟ್ರಿ ಏನಾಗ್ತಾ ಇದೆ? ಇದು ನೌನ್ ಫಸ್ಟ್ ಆಫ್ ಆಲ್. ಸೊ ಇದರ ರಿಲೇಶನ್ಶಿಪ್ ವಿತ್ ಡೇಂಜರ್. ಇನ್ ಅನ್ನುವಂಥದ್ದು ಏನಿಲ್ಲಿ ಇಟ್ಸ್ ಟಾಕಿಂಗ್ ಅಬೌಟ್ ದಿ ಸಿಚುವೇಶನ್ ಆರ್ ಅ ಸ್ಟೇಟ್. ಸ್ಟೇಟ್ ಯಾವ ಸ್ಟೇಟ್ ಅಲ್ಲಿ ಇದೆ? ಯಾವ ಸ್ಟೇಟ್ ಅಲ್ಲಿ? ಇಟ್ಸ್ ಇನ್ ಡೇಂಜರ್. ಓಕೆ, ಸ್ಟೇಟ್ ಇಟ್ಸ್ ಇನ್ ಡೇಂಜರ್. ಗಾಟ್ ಇಟ್? ಓಕೆ, ಸೊ ಸಿಚುವೇಶನ್ ಆಫ್ ಸ್ಟೇಟ್ ಅನ್ನ ಹೇಳಲಿಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ.
ಪ್ಯೂರ್ ಇಟ್. ನಾವು ಇನ್ನೊಂದು ಲಾಸ್ಟ್ ಆಗಿರುವಂಥದ್ದು ಇನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಲ್ಯಾಂಗ್ವೇಜ್ ಆ್ಯಂಡ್ ಕ್ಲೋದಿಂಗ್. ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತೀವಿ ನಾವು. ಶಿ ಇಸ್ ಎಕ್ಸ್ಪೋರ್ಟ್ ಇನ್ ಇಂಗ್ಲಿಷ್ ಅಂತ ಹೇಳ್ತೀವಿ ನಾವು. ದಿ ಬುಕ್ ಇಸ್ ರಿಟನ್ ಇನ್ ಸಾಂಸ್ಕ್ರಿಟ್ ಹೇಳ್ತೀವಿ, ಹೌದಾ? ಲ್ಯಾಂಗ್ವೇಜ್ ಬಗ್ಗೆ ಹೇಳುವಾಗ ನಾವು ಇನ್ ಅನ್ನು ಯೂಸ್ ಮಾಡ್ತೀವಿ. ಕ್ಲೋದಿಂಗ್ ಬಗ್ಗೆ ಹೇಳುವಾಗ ನಾವು ಇನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರೈಟ್ ದಿ ಎಸ್ಸೆ ಇನ್ ಇಂಗ್ಲಿಷ್, ಹೌದಾ? ಲ್ಯಾಂಗ್ವೇಜ್ ಆಯಿತು. ಸೊ ಲ್ಯಾಂಗ್ವೇಜ್ ಬಗ್ಗೆ ಹೇಳುವಾಗ ನಾವು ಇನ್ ಅನ್ನು ಯೂಸ್ ಮಾಡ್ತೀವಿ. ಇನ್ ಅಂತ ಹೇಳಲಿಕ್ಕೆ. ಶಿ ಲುಕ್ಡ್ ಬ್ಯೂಟಿಫುಲ್ ಇನ್ ರೆಡ್. ಓಕೆ, ಈ ಬುಕ್ ಶಿ ಲುಕ್ಡ್ ಬ್ಯೂಟಿಫುಲ್ ಇನ್ ರೆಡ್ ಅಂದ್ರೆ ರೆಡ್ ಕಲರ್ ಅಲ್ಲಿ, ರೆಡ್ ಕಲರ್ ಡ್ರೆಸ್ ನಲ್ಲಿ ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್. ಓಕೆ, ದಿಸ್ ಗರ್ಲ್ ಇಸ್ ಸೋ ಬ್ಯೂಟಿಫುಲ್, ಶಿ ಲುಕ್ಸ್ ಬ್ಯೂಟಿಫುಲ್ ಆನ್ ದಿಸ್ ರೆಡ್ ಡ್ರೆಸ್ ಅಂತ. ಸೊ ಕೆಲವು ಸಮಯದಲ್ಲಿ, ಕೆಲವು ಸಂದರ್ಭದಲ್ಲಿ ನಾವು ಒಂದು ಮಿಸ್ಟೇಕ್ ಮಾಡ್ತೀವಿ. ಏನಂತ ಅಂದ್ರೆ ಏನ್ ಹೇಳ್ತೀವಿ ನಾವು? ಶಿ ಲುಕ್ ಬ್ಯೂಟಿಫುಲ್ ಆನ್ ರೆಡ್ ಅಂತ ಹೇಳ್ತೀವಿ. ಇಲ್ಲಿ ಆನ್ ಅಂತ ಹೇಳ್ತೀವಿ. ಇದು ನಾವು ಮಾಡುವಂತಹ ಮಿಸ್ಟೇಕ್. ಆನ್ ಅಂತ ನಾವು ಇಲ್ಲಿ ಹೇಳ್ಬಾರದು. ಆನ್ ಇಸ್ ಅ ರಾಂಗ್ ವೇ ಆಫ್ ಯೂಸಿಂಗ್ ಇನ್ ನೋ ರಾಂಗ್ ವೇ ಆಫ್ ಯೂಸಿಂಗ್ ಪ್ರಪೋಸಿಷನ್. ಸೊ ಇಲ್ಲಿ ಆನ್ ಆಗೋದಿಲ್ಲ. ಹಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ರೆಡ್. ಗೊತ್ತಾಯ್ತಾ? ಸೊ ಇಲ್ಲಿ ಆನ್. ಕ್ಲೋದಿಂಗ್ ಬಗ್ಗೆ ಮಾತಾಡುವಾಗ ನಾವು ಏನ್ ಮಾಡ್ತೀವಿ? ಇನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಗಾಟ್ ಇಟ್. ಸೊ ಇಲ್ಲಿ ನಮಗೆ ಬರುವಂತದ್ದು ಇನ್ನೊಂದು. ಸೊ ಎರಡು ಪ್ರಪೋಸಿಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು. ಒಂದು ಆಟ್, ಇನ್ನೊಂದು ಇನ್. ಸೊ ನಂತರ ಮೂರನೇದು ಯಾವುದು? ಫ್ರಮ್. ಓಕೆ, ಸೊ ಫ್ರಮ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನುವಂಥದ್ದು ಇಲ್ಲಿ ನೋಡಿ. ಇಲ್ಲಿ ದೀಸ್ ಏನಂತೀವಿ ಇದಕ್ಕೆ? ಒಂದು creatures. These are creatures. They're coming out of a station or a train. They're moving ahead towards some place. Yeah, right. Okay. So from ಅನ್ನುವಂಥದ್ದನ್ನ ಇಲ್ಲಿ ಪಾಯಿಂಟ್ ಆಫ್ ಒರಿಜಿನ್. ಪಾಯಿಂಟ್ ಆಫ್ ಒರಿಜಿನ್ ಅಂದ್ರೆ ಎಲ್ಲಿಂದ ಹುಟ್ಟುವಂಥದ್ದು. ಸೊ ಹುಟ್ಟುವಂಥದ್ದು ಎಲ್ಲಿಂದ ಹುಟ್ಟಾಯಿತು? ಎಲ್ಲಿಂದ ಒರಿಜಿನ್ ಏನು ಅದರದ? ಓಕೆ, ಅದರದ್ದೇನು ಏನಂತೀವಲ್ಲ ನಾವು, ಅದರದ್ದು ಎಲ್ಲಿ, ಯಾವ ಪ್ಲೇಸ್ ಇಂದ ಹುಟ್ಟಿತು ಅದು ಅನ್ನುವಂಥದ್ರ ಬಗ್ಗೆ ಹೇಳಲಿಕ್ಕೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಮೂವ್ಮೆಂಟ್ ಆರ್ ಆಕ್ಷನ್. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಮೂವ್ಮೆಂಟ್ ಆರ್ ಆಕ್ಷನ್, ಒಂದು ಆಕ್ಷನ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಎಲ್ಲಿಂದ ಒಂದು ಆಕ್ಷನ್ ಒರಿಜಿನ್ ಆಯಿತು ಅಂತ ಬಗ್ಗೆ ಹೇಳಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಶಿ ಇಸ್ ಫ್ರಮ್ ಡೆಲ್ಲಿ, ಹೌದಾ? ಪಾಯಿಂಟ್ ಆಫ್ ಒರಿಜಿನ್ ಸೋರ್ಸ್. ಶಿ ಇಸ್ ಫ್ರಮ್ ಡೆಲ್ಲಿ. ಎಲ್ಲಿಂದ? ಶಿ ಇಸ್ ಫ್ರಮ್ ಡೆಲ್ಲಿ. ಡೆಲ್ಲಿ ಅಂತ ಸೊ ಶಿ ಲಿವ್ಸ್ ಇನ್ ಡೆಲ್ಲಿ ಅಂತ ಅರ್ಥ. ಓಕೆ, ಯಾಕೆ ಒರಿಜಿನ್ ಎಲ್ಲಿಂದ ಅಂದ್ರೆ ಡೆಲ್ಲಿಂದ. ಓಕೆ, ನೋಡಿ. ನಂತರ he walked from the station to the office. ಯಾರು? ನೋಡಿ, look at these creatures. They are walking towards the stage, towards an office. From the station. The station ಇಂದ, ರೈಲ್ವೆ ಸ್ಟೇಷನ್ ಇಂದ they're walking towards an office. ಓಕೆ, ಆಫೀಸ್ ಕಡೆ ಈ ಕ್ರೀಚರ್ಸ್ ಹೋಗ್ತಾ ಇದ್ದಾವೆ. ಸೊ ಇಲ್ಲಿ ಏನಿದೆ? ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಮೂವ್ಮೆಂಟ್. ಇಲ್ಲಿ ಕ್ರಿಯೇಚರ್ಸ್ ಇದಾವಲ್ಲ, ದೇ ಆರ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ and they are moving towards an ಆಫೀಸ್ ಕಡೆ ಇವೆಲ್ಲ ಹೋಗ್ತಾ ಇರೋದು. ಸೊ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಮೂವ್ಮೆಂಟ್ ಆರ್ ಆಕ್ಷನ್. ಸೊ ಆಕ್ಷನ್ ಅಥವಾ ಮೂವ್ಮೆಂಟ್ ಯಾವ ಪಾಯಿಂಟ್ ಇಂದ ಆಗ್ತಿದೆ, ಎಲ್ಲಿಂದ ಆಗ್ತಿದೆ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಯು ವಾಕ್ ಫ್ರಮ್ ಸ್ಟೇಷನ್ ಟು ದಿ ಆಫೀಸ್. ಸೊ ದಿಸ್ ಗಿಫ್ಟ್ ಕೇಮ್ ಫ್ರಮ್ ಮೈ ಫ್ರೆಂಡ್. ಓಕೆ, ಇಲ್ಲಿ ಒರಿಜಿನ್ ಮತ್ತೆ ಎಲ್ಲಿಂದ ಬಂತದು? ಕೇಮ್ ಫ್ರಮ್ ಮೈ ಫ್ರೆಂಡ್. ನನ್ನ ಫ್ರೆಂಡ್ ಕಡೆಯಿಂದ ಬಂತು. ಕಡೆಯಿಂದ, ಹೌದಾ? ಕಡೆಯಿಂದ ಬಂತು. ಸೊ ಇಲ್ಲಿ ಮತ್ತೆ ಅಲ್ಲಿಂದ ಒರಿಜಿನ್ ಅನ್ನ ಹೇಳ್ತೀವಿ. ಎಲ್ಲಿಂದ ಒರಿಜಿನ್ ಆಯ್ತದು? ಎಲ್ಲಿಂದ ಮೂವ್ಮೆಂಟ್ ಆಯ್ತದು? ಎಲ್ಲಿಂದ? ಫ್ರೆಂಡ್ ಕಡೆಯಿಂದ ಮೂವ್ಮೆಂಟ್ ಆಗಿರುವಂಥದ್ದು. ನೋಡಿ, ಪಾಯಿಂಟ್ ಆಫ್ ಒರಿಜಿನ್ ಅನ್ನ ಹೇಳಲಿಕ್ಕೆ ನಾವು ಫ್ರಮ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ? ಟೈಮ್ ಅನ್ನು ಹೇಳುವಾಗ ಬಿಗಿನಿಂಗ್ ಆಫ್ ಅ ಪೀರಿಯಡ್. ಬಿಗಿನಿಂಗ್ ಆಫ್ ಪೀರಿಯಡ್. ಫಾರ್ ಎಕ್ಸಾಂಪಲ್ ನೋಡಿ, ದ ಶಾಪ್ ಇಸ್ ಓಪನ್ ಫ್ರಮ್ 9 AM to 9 PM. ಎಲ್ಲಿಂದ ಎಲ್ಲಿ? ಒಂದು ಪೀರಿಯಡ್ ಅಂದ್ರೆ ಒಂದು ಸ್ಟಾರ್ಟ್ ಆಗಿರ್ತದೆ, ಅಲ್ಲಿಂದ ಒಂದು ಎಂಡ್ ಆಗಿರ್ತದೆ. ಸೊ ಈ ನಡುವೆ ಇರುವಂತಹ ಒಂದು ಸ್ಪೇಸ್ ಅನ್ನ ಪೀರಿಯಡ್ ಅಂತ ಕರಿತೀವಿ, ಹೌದಾ? ಓಕೆ, ಫ್ರಮ್ 9 AM to 9 PM. ಫ್ರಮ್ 9 AM to 9 PM. ಗಾಟ್ ಇಟ್. ನಂತರ ಐ ವಿಲ್ ಸ್ಟಡಿ ಫ್ರಮ್ ಮಾರ್ನಿಂಗ್. ಓಕೆ, ಟೈಮ್ ಬಿಗಿನಿಂಗ್ ಆಫ್ ಪೀರಿಯಡ್. ಇಲ್ಲಿ ಐ ವಿಲ್ ಸ್ಟಡಿ ಫ್ರಮ್ ಮಾರ್ನಿಂಗ್. ನಾನು ಬೆಳಗ್ಗೆಯಿಂದ ಸ್ಟಡಿ ಮಾಡ್ತೀನಿ. ಓಕೆ, ಇಲ್ಲಿ ಐ ವಿಲ್ ಸ್ಟಡಿ ಫ್ರಮ್ ಮಾರ್ನಿಂಗ್ ಅಂದ್ರೆ ನಾನು ಇನ್ನು ಸ್ಟಡಿ ಮಾಡಿಲ್ಲ. ಐ ಹ್ಯಾವ್ ನಾಟ್ ಸ್ಟಡಿಡ್ ಯೆಟ್. ಐ ವಿಲ್ ಸ್ಟಾರ್ಟ್ ಬಿಗಿನಿಂಗ್. ಐ ವಿಲ್ ಬಿಗಿನ್ ಸ್ಟಡಿಂಗ್ ಫ್ರಮ್ ಮಾರ್ನಿಂಗ್. ಯಾವ ಮಾರ್ನಿಂಗ್ ಗೊತ್ತಿಲ್ಲ, ಟುಮಾರೋಸ್ ಇರ್ಬೋದು, ಡೇ ಆಫ್ಟರ್ ಟುಮಾರೋಸ್ ಇರ್ಬೋದು. ಬಟ್ ಶಿ ವಿಲ್. ಬಟ್ ಇಲ್ಲಿ ಏನಾಗ್ತಿದೆ? ಇಟ್ಸ್ ಟೆಲಿಂಗ್ ಅಬೌಟ್, ಇಟ್ಸ್ ಟಾಕಿಂಗ್ ಅಬೌಟ್ ಟೈಮ್ ಬಿಗಿನಿಂಗ್. ಇಟ್ಸ್ ವೆನ್ ಇಟ್ ಬಿಗಿನ್ಸ್. ಐ ವಿಲ್ ಸ್ಟಡಿ ಫ್ರಮ್ ಮಾರ್ನಿಂಗ್ ಅಂತ ಹೇಳುವಂಥದ್ದು. ಗಾಟ್ ಇಟ್.
ನಂತರ ಕಾಸ್ ಆರ್ ಸೋರ್ಸ್. ಕಾಸ್ ಆರ್ ಸೋರ್ಸ್. ಕಾಸ್ ಅಂದ್ರೆ ಕಾರಣ. ಕಾರಣ ಸೊ ಕಾರಣ ಆರ್ ಸೋರ್ಸ್. ಮತ್ತೆ ಮತ್ತೆ ಯಾವ ಸೋರ್ಸ್ ಅಂತಂದ್ರೆ ಏನು, ಎಲ್ಲಿಂದ ಹುಟ್ಟಿರುವಂಥದ್ದು ಬಗ್ಗೆ ಕಾಸ್ ಆರ್ ಸೋರ್ಸ್ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಹೇಳಿದ್ರೆ ಈ ಸಫರ್ಸ್ ಫ್ರಮ್ ಫೀವರ್. ಹಿ ಸಫರ್ಸ್ ಫ್ರಮ್ ಫೀವರ್. ಅದಕ್ಕೆ ಯಾತಕ್ಕಾಗಿ, ಫಾರ್ ವಾಟ್ ರೀಸನ್ ಶಿ ಇಸ್ ಸಫರಿಂಗ್ ಫ್ರಮ್ ಫೀವರ್. ಹೌದಾ, ಏನ್ ಕಾಸ್ ಅದಕ್ಕೆ, ಫೀವರ್ ಅನ್ನೋದು ಕಾಸು. ಓಕೆ, ಬಾರೋಡ್ ಮನಿ ಫ್ರಮ್ ಹಿಸ್ ಫಾದರ್. ಸೊ ಇಲ್ಲಿ ಸೋರ್ಸ್ ಅನ್ನ ಹೇಳ್ತಾ ಇದೆ, ಬಾರೋಡ್ ಫ್ರಮ್ ಮನಿ ಫ್ರಮ್ ಹಿಸ್ ಫಾದರ್. ಎಲ್ಲಿಂದ, ಸೋರ್ಸ್ ಯಾವುದು ಇದು, ಇಲ್ಲಿ ಸೋರ್ಸು ಹಿಸ್ ಫಾದರ್. ಹಿ ಬಾರೋಡ್ ಮನಿ ಫ್ರಮ್ ಹಿಸ್ ಫಾದರ್. ಗಾಟ್ ಇಟ್. ಇದು ಏನು, ಈ ಮೂರು ಪ್ರಪೋಸಿಷನ್ ಹೇಗೆ ಯೂಸ್ ಮಾಡುವಂಥದ್ರ ಬಗ್ಗೆ ನಾನು ಹೇಳಿದೆ. ನಂತರ ಒಂದು ಕ್ವಶನ್ ಬರುತ್ತೆ ನಮಗೆ, ಏನು ಅಂತಂದ್ರೆ ನಾವು ಕೆಲವೊಂದು ಸಲ ಸಿನ್ಸ್ ಆ್ಯಂಡ್ ಫ್ರಮ್ ಅನ್ನ ಯೂಸ್ ಮಾಡೋದ್ರಲ್ಲಿ ನಾವು ಸ್ವಲ್ಪ ಎಡವ್ತೀವಿ. ಸ್ವಲ್ಪ ನಾವೇನು ಮಾಡ್ತೀವಿ ಅಂತ ಅಂದರೆ ಯೂಸ್ ಮಾಡುವಾಗ ಕೇರ್ಫುಲ್ ಯೂಸ್ ಮಾಡೋದಿಲ್ಲ. ಕೆಲವೊಂದು ಸಲ ನಾವು ತಪ್ಪಾಗಿ ಸಿನ್ಸನ್ನು ಫ್ರಮ್ ಜೊತೆ ಯೂಸ್ ಮಾಡ್ತೀವಿ. ಇನ್ ಪ್ಲೇಸ್ ಫ್ರಮ್ ಪ್ಲೇಸಲ್ಲಿ ನಾವು ಸಿನ್ಸ್ ಯೂಸ್ ಮಾಡ್ತೀವಿ, ಸಿನ್ಸ್ ಪ್ಲೇಸಲ್ಲಿ ಫ್ರಮ್ ಯೂಸ್ ಮಾಡ್ತೀವಿ ಆಯ್ತಾ. ಸೊ ಹೇಗೆ, ವಾಟ್ ಈಸ್ ರೈಟ್ ವೇ ಆಫ್ ಯೂಸಿಂಗ್ ಸಿನ್ಸ್ ಆ್ಯಂಡ್ ಫ್ರಮ್. ಮೊದಲನೇದಾಗಿ ಸಿನ್ಸನ್ನು, ಓಕೆ, ಸಿನ್ಸನ್ನು ಯೂಸ್ ಮಾಡ್ತೀವಿ ಅಂದರೆ ರೆಫರ್ಸ್ ಟು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಟೈಮ್ ಆ್ಯಂಡ್ ಕಂಟಿನ್ಯೂಸ್ ಅಪ್ ಟು ದಿ ಪ್ರೆಸೆಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಟೈಮ್. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಆಕ್ಷನ್ ಆಫ್ ಸ್ಟಡಿಂಗ್ ಹ್ಯಾಸ್ ನಾಟ್ ಕಂಪ್ಲೀಟೆಡ್. ನಾಟ್ ಕಂಪ್ಲೀಟೆಡ್ ದ ನಾಟ್ ಕಂಪ್ಲೀಟೆಡ್ ಏನಾಗಿದೆ, ಇಟ್ ಈಸ್ ಸ್ಟಿಲ್ ಕಂಟಿನ್ಯೂಯಿಂಗ್. ಅದು ಹಾಗೆ ಹಾಗೆ ಹೋಗ್ತಾ ಇದೆ. ದ ಆಕ್ಷನ್ ಹ್ಯಾಸ್ ನಾಟ್ ಕಂಪ್ಲೀಟೆಡ್. ಇಲ್ಲಿ ನಾವು ಸಿನ್ಸ್ ಅನ್ನ ಯೂಸ್ ಮಾಡಬೇಕು. ಸಮ್ವೇರ್ ಶಿ ಸ್ಟಾರ್ಟೆಡ್ ರೀಡಿಂಗ್. ಓಕೆ, ಸಮ್ವೇರ್ ಶಿ ಸ್ಟಾರ್ಟೆಡ್ ರೀಡಿಂಗ್, ದಟ್ ಈಸ್ ಮಾರ್ನಿಂಗ್ ಅಲ್ಲಿ ಶಿ ಸ್ಟಾರ್ಟೆಡ್ ರೀಡಿಂಗ್ ಅಂಡ್ ದಿ ರೀಡಿಂಗ್ ಆರ್ ದಿ ಸ್ಟಡಿಂಗ್ ಇಸ್ ನಾಟ್ stopping. She has not stopped studying. It is continuing. Okay. Lindre, it refers to starting point of a time and continues up to the present. No, it refers to the starting point of a time and continues up to the present. Okay. ನಂತರ ಇಲ್ಲಿ ಫ್ರಮ್ ಅನ್ನ ಇಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಇಟ್ ರೆಫರ್ಸ್ ಟು ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಟೈಮ್ ಆರ್ ಅ ಪ್ಲೇಸ್. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಟೈಮ್ ಆರ್ ಅ ಪ್ಲೇಸ್ ಬಟ್ ಮೇ ಆರ್ ಮೇ ನಾಟ್ ಕಂಟಿನ್ಯೂ. ಸೊ ಒಂದು ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು ಆಕ್ಷನ್, ಅದು ಕಂಟಿನ್ಯೂ ಆಗ್ತದೆ. ಇಲ್ಲಿ ಅದು ಎಂಡು ಆಗಬಹುದು, ಬಿಡಬಹುದು, ನಮ್ಗೆ ಗೊತ್ತಿಲ್ಲ. ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಏನಾಯ್ತು ನೋಡಿ, ಹಿ ವರ್ಕ್ಡ್ ದೇರ್ ಫ್ರಮ್ 2015 to 2010. ಸೊ ಇಲ್ಲಿ ಆಕ್ಷನ್ ಹ್ಯಾಸ್ ಸ್ಟಾಪ್. ಹೌದಾ, ಆಕ್ಷನ್ ಸ್ಟಾಪ್ ಆಗಿದೆ ಹೌದಾ? ಅವಾಗ ನಾವು ಫ್ರಮ್ 2015 to 2020 ಅಂತ ಹೇಳ್ಬೋದು. ಬಟ್ ಇಲ್ಲಿ ನೋಡಿ, ಶಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ 2010. ಸಾರಿ, ಶಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ 2010. ಸೊ ಈ ಆಕ್ಷನ್ ಇದೆಯಲ್ಲ, ಆಕ್ಷನ್ ಆಫ್ ಲಿವಿಂಗ್ ಇಸ್ ಕಂಟಿನ್ಯೂಯಿಂಗ್, ಇದು ಮುಗಿದಿಲ್ಲ ಹೌದಾ. ಹಿ ಇಸ್ ಸ್ಟಿಲ್ ಲಿವಿಂಗ್ ಹೌದಾ. ಇಲ್ಲಿ ಇಲ್ಲಿ ನೋಡಿ, he worked there from 2015 to 2010, ಸಾರಿ 2020. ಸೊ ಇಲ್ಲಿ ಆಕ್ಷನ್ ಏನಾಗಿದೆ, ಸ್ಟಾಪ್ ಆಗಿದೆ. ಹ್ಯಾಸ್ ಸ್ಟಾಪ್ ಹಿಯರ್, ಎಲ್ಲಿ 20ಗೆ ಬಂದು ಸ್ಟಾಪ್. ಹಾಗಾಗಿ ಒಂದು ಆಕ್ಷನ್ ಸ್ಟಾಪ್ ಆದರೆ ನಾವು ಒಂದು ಸಮಯ ಒಂದು ಆಕ್ಷನ್ ಸ್ಟಾರ್ಟ್ ಆಗಿರ್ತದೆ, ಅದು ಸ್ಟಾಪ್ ಆಗುತ್ತೆ. ಅಲ್ಲಿ ನಾವು ಏನು ಯೂಸ್ ಮಾಡಬೇಕು ಅಂದರೆ ಫ್ರಮ್ ಯೂಸ್ ಮಾಡಬೇಕು. ಬಟ್ ವೆನ್ ದಿ ಆಕ್ಷನ್ ಈಸ್ ಗೋಯಿಂಗ್ ಆನ್, ಓಕೆ, ಆವಾಗ ನಾವು ಸಿನ್ಸ್ ಅನ್ನು ಯೂಸ್ ಮಾಡಬೇಕು. ಈ ಡಿಫ್ರೆನ್ಸ್ ನಿಮಗೆ ಆಗಿರಲಿ. ಸೊ ಒಂದು ಟ್ರಿಕ್ ಇದೆ, ಏನಪ್ಪಾ ಅಂದರೆ ಇಫ್ ದ ಆಕ್ಷನ್ ಈಸ್ ಸ್ಟಿಲ್ ಕಂಟಿನ್ಯೂಯಿಂಗ್ ಅಲ್ಲಿ ನೀವು ಯೂಸ್ ಸಿನ್ಸ್, ಆ್ಯಂಡ್ ಇಫ್ ದ ಆಕ್ಷನ್ ಹ್ಯಾಸ್ ಅ ಫಿಕ್ಸ್ಡ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಟೈಮ್ ದೆನ್ ಯೂಸ್ ಫ್ರಮ್. ಈಗ ಹೇಳಿದ್ರು, ಏನು ಹೇಳಿದ್ರು, ಐ ವಿಲ್ ಸ್ಟಾರ್ಟ್ ರೀಡಿಂಗ್ ಫ್ರಮ್ ಮಾರ್ನಿಂಗ್ ಅಲ್ವಾ, ಫ್ರಮ್ ಮಾರ್ನಿಂಗ್. ಸೊ ಇಲ್ಲಿ ನಮಗೆ ಆಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಕಂಟಿನ್ಯೂ ಆಗಿಲ್ಲ, ಗೊತ್ತಿಲ್ಲ ಅದು ಇವರು ರೀಡಿಂಗ್ ಅನ್ನ ಸ್ಟಾರ್ಟ್ ಮಾಡಿದರೆ ಮುಂದೆ ಅವ್ರು ಏನ್ ಮಾಡ್ತಾರೆ, ಮುಂದೆ ಅವ್ರು ಓದ್ಬೋದು, ಓದ್ಲಿಕ್ಕಿಲ್ಲ. ಹಾಗಾಗಿ ನಾವಿಲ್ಲಿ ಫ್ರಮ್ ಅನ್ನ ಯೂಸ್ ಮಾಡ್ತೀವಿ. ಒಂದು ವೇಳೆ ಇದೇ ವಾಕ್ಯವನ್ನ ಐ ಹ್ಯಾವ್ ಅಥವಾ ಐ ಆಮ್ ರೀಡಿಂಗ್ ಸಿನ್ಸ್ 5 AM ಅಂತ ಹೇಳಿದ್ರೆ ಇಲ್ಲಿ ಆಕ್ಷನ್ ಏನಾಗ್ತದೆ, ಆಕ್ಷನ್ ಆಫ್ ರೀಡಿಂಗ್ ಇಸ್ ಗೋಯಿಂಗ್ ಆನ್, ರೈಟ್, ಗೋಯಿಂಗ್ ಆನ್ ಹೌದಾ. ಆಕ್ಷನ್ ಇಸ್ ಗೋಯಿಂಗ್ ಆನ್, ದಟ್ಸ್ ವೈ ವಿ ಆರ್ ಯೂಸಿಂಗ್ ಸಿನ್ಸ್ ಹಿಯರ್.
ಒಂದು ವೇಳೆ ಆಕ್ಷನ್ ಕಂಪ್ಲೀಟ್ ಆಗಿದೆ ಅಥವಾ ಅದರ ಬಗ್ಗೆ ಗೊತ್ತೇ ಇಲ್ಲದಿದ್ದರೆ ಫಿಕ್ಸ್ಡ್ ಸ್ಟಾರ್ಟ್ ಇಲ್ಲ, ಫಿಕ್ಸ್ಡ್ ಎಂಡ್ ಇಲ್ಲ, ಎಂಡ್ ಟೈಮ್ ಗೊತ್ತಿಲ್ಲ ಅಂದ ತಕ್ಷಣ ನಾವು ಫ್ರಮ್ ಮಾಡಬೇಕು. ಗಾಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಡೂ ಲೆಕ್ಚರ್ಸ್ ಲೈಕ್ ದಿಸ್. ಥ್ಯಾಂಕ್ ಯು.